ಗೃಹಲಕ್ಷ್ಮಿ ಚರ್ಚೆ ಆಯಿತು, ಮಹೇಶ್ ತೆಂಗಿನಕಾಯಿ ಅವರು ಮತ್ತೆ ಚರ್ಚೆ ಮಾಡಿದ್ರು. ಮಹೇಶ್ ತೆಂಗಿನಕಾಯಿ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ವಿರೋಧ ಪಕ್ಷದಲ್ಲಿ ಕೂತ್ಕೊಂಡು ಪಾಪ ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲ. ಅವರು ಇಡೀ ರಾಜ್ಯಕ್ಕೆ ತಾವೊಬ್ಬ ಬಹಳಷ್ಟು ಧೀಮಂತ ವಿದ್ಯಾವಂತ ಅಂತ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಒಂಥರ ಬಲೂನ್ ಇದ್ದಂಗೆ ಅವರು, ಯಾವಾಗ ಹವಾ ಹೋಗುತ್ತೆ ಗೊತ್ತಿಲ್ಲ. ಮಹೇಶ್ ತೆಂಗಿನಕಾಯಿ ಅವರು ಅಂತಂದರೆ ಒಂಥರ ಬಲೂನ್ ಇದ್ದಂಗೆ. ಅವ್ರಿಗೆ ಮಾಡೋಕ್ಕೆ ಕೆಲಸ ಇಲ್ಲದಕ್ಕೆ ಈ ರೀತಿ ಮಾಡ್ತಾ ಇದ್ದಾರೆ. ಗೃಹಲಕ್ಷ್ಮಿಯ ಹಣ ಇಲ್ಲಿಯವರೆಗೆ 24 ಕಂತನ್ನು ಬಿಡುಗಡೆ ಮಾಡಿ ಈಗ 2 ಕಂತನ್ನು ನಾವು ಬಿಡುಗಡೆ ಮಾಡ್ತಾ ಇದ್ದೇವೆ. ಅಂತಂದರೆ ಟೋಟಲ್ಲಾಗಿ 26 ಕಂತಂದರೆ ಒಬ್ಬ ಮಹಿಳೆಗೆ 52,000 ರೂಪಾಯಿಗಳನ್ನು ನಾವು ಕೊಡ್ತಾ ಇದ್ದೀವಿ. ಆದರೆ ಅವ್ರಿಗೆ ಕೆಲಸ ಇಲ್ಲ ಅಂತ ಹೇಳಿದ್ನಲ್ಲ, ಅವ್ರು ಬೇರೆ ರಾಜ್ಯದಲ್ಲಿ ಏನಾಗ್ತಾ ಇದೆ, ಅವ್ರು ಕೊಟ್ಟಂಥ ಮಾತನ್ನು ಏನಾದರೂ ಉಳಿಸ್ಕೊಂಡಿದ್ದೀರಾ? ಕರ್ನಾಟಕ ರಾಜ್ಯದಲ್ಲೇ ಅವ್ರು ಕೊಟ್ಟಂಥ ಮಾತನ್ನು ಉಳಿಸ್ಕೊಂಡಿದ್ದಾರೆ. ನಾನು ಸುಮ್ಮನೆ ಇದ್ದೀನಿ ಅಂತಂದರೆ ಅತಿಯಾಗಿ ಮಾತನಾಡ್ತಾ ಇದ್ದಾರೆ ತೆಂಗಿನಕಾಯಿ ಅವರು. ಅವ್ರಿಗೆ ಯಾವ ಭಾಷೆಯಲ್ಲಿ ಉತ್ತರ ಕೊಟ್ಟರೆ ಅವ್ರಿಗೆ ಅರ್ಥ ಆಗುತ್ತೋ ಆ ಭಾಷೆಯಲ್ಲಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತೀನಿ. 5,000 ಕೋಟಿ ಅಲ್ಲ ಮೇಡಮ್, 15,000 ಕೋಟಿ ಕೊಡಬೇಕು, 6 ತಿಂಗಳು ದುಡ್ಡು ಅಂತ ಹೇಳ್ತಿದ್ದಾರೆ. ಅದು ಲೆಕ್ಕಪತ್ರ ಹೇಳಲಿಕ್ಕೆ ಅವರೇನು ಆರ್ಥಿಕ ತಜ್ಞರಲ್ಲ. ಸರ್ಕಾರದಿಂದ ಏನು ಭರವಸೆಯನ್ನು ನಾವು ಕೊಟ್ಟಿದ್ವಿ ಅದನ್ನು ಮನೆವರೆಗೂ ತಲುಪಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾ ಇದ್ದೀವಿ. ಅವರ ಕೆಲಸ ಕಾರ್ಯ ಏನಿದೆಯೋ ಅದನ್ನು ಅಚ್ಚುಕಟ್ಟಾಗಿ ಮೊದಲು ಮಾಡಲಿ, ತನ್ನ ಮನೆಯನ್ನು ಸುಧಾರಿಸ್ಕೊಳ್ಳಿ. BJP ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ BJPಯವರಿಂದ ಈ ರಾಜ್ಯಕ್ಕೆ ಏನು ಬಹಳಷ್ಟು ಗಂಡಾಂತರ ಇತ್ತು, ಏನು ಬಹಳ ದೊಡ್ಡ ಕೆಲಸವನ್ನು ಮಾಡಬೇಕಾಗಿತ್ತು, ಏನೂ ಮಾಡಲಿಲ್ಲ, ಭ್ರಮನಿರಸ ಮಾಡಿದರು. ಈಗ ನಾವು ಮನೆಗೆ ದುಡ್ಡನ್ನು ತಲುಪಿಸ್ತಾ ಇದ್ದೀವಿ ಅಂತ ಹೊಟ್ಟೆ ಕಿಚ್ಚು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಮೇಡಮ್, ಈಗ ನಿಮ್ಮ ಪ್ರಕಾರ ಎಷ್ಟು ತಿಂಗಳದ್ದು ಬ್ಯಾಲೆನ್ಸ್ ಇದೆ ಬ್ರದರ್? ಒಂದು ನಿಮಿಷ. 5 ತಿಂಗಳದ್ದು ಬ್ಯಾಲೆನ್ಸ್ ಇತ್ತು, ಈಗ 2 ತಿಂಗಳದ್ದು ಹಾಕಿದ್ದೀನಿ. ಮಾರ್ಚ್ ಮತ್ತು ಫೆಬ್ರವರಿ ಮಾರ್ಚಿದ್ದು ಅದು ಫೈನಾನ್ಸ್ ಡಿಪಾರ್ಟ್ಮೆಂಟು ಮತ್ತು ಮಾನ್ಯ ಮುಖ್ಯಮಂತ್ರಿಗಳ ಹತ್ರ ಬಗ್ಗೆ ಹೇಳ್ತಾರೆ. ನನ್ನ ಪ್ರಕಾರ ನನ್ನ ಕಡೆಯಿಂದ ಹೋಗಬೇಕಾಗಿದ್ದು ಇನ್ನು 1 ತಿಂಗಳು. ಹೌದು, ನಾನು 2 ತಿಂಗಳದ್ದು ಹಾಕ್ತಾ ಇದ್ದೀನಿ. ನನ್ನ ಕಡೆಯಿಂದ ಇನ್ನು 2 ತಿಂಗಳದ್ದು ಬ್ಯಾಲೆನ್ಸ್ ಏನಿತ್ತು ಅದನ್ನು ಈಗ ಹಾಕಿನೇ ನಾನು ಬಂದಿದ್ದೀನಿ. ನಿನ್ನೆ ನಾನು ಕ್ಲಿಯರೆನ್ಸ್ ಕೊಟ್ಟು ಬಂದಿದ್ದೀನಿ.